ಮುಲ್ಲ 50 ಜನ 100 ಜನ ಊರಾಗ ಇರ್ತಾರೆ ಎಂತ ಮಾರ ಇದು ಬಿಡುವುದಿಲ್ಲ ಇದು. ಅವರು ಬೆಳಿಗ್ಗೆ 6 ಗಂಟೆಯಿಂದ ಇಲ್ಲಿ ಇದ್ದಾರೆ. 6 ಗಂಟೆಯಿಂದ ಕಾಲ್ ಮಾಡ್ತಾ ಇದ್ದಾರೆ, ಅಣ್ಣ ಹೊರಬಿರವರು ಅಂತ. ಎಂತ ಮಾಡೋದು ಹೇಳಿ, 6 ಗಂಟೆಯಿಂದ ಎಲ್ಲ ಇದ್ದಾರೆ. ನಾವೆಂತ ಯಾರಿಗೆ ಹೇಳೋದು? ಅದೇ ಒಮ್ಮೆನೆ ಒಮ್ಮೆ ಕೊಡ್ದು ಬಿಡ್ಲಿ ಅವರ ಭಾಷೆಯಲ್ಲಿ. ಏ ದೀಪ ಬಾಯಿ ಚೆಂದ ಪನ್ನು ಬೇ ಹೊರನೆ ಕೊಡ್ತೀನಿ, ವಿಡಿಯೋ ಗಿಪ್ಲೆ ಇತ್ತೇನೆ ಬೊಕ್ಕ ಬೊಕ್ಕ ಕೊರ್ಪುಜನ್ ಪನ್ನು ചേട്ടാ അവിടെ ലേറ്റ് ആവോ? മരങ്ങൾ ഒരു ആളെ വല്യമായിട്ട് 2-3 മരം ഉണ്ട് മേലെന്ന് വന്നിട്ട് അതെല്ലാം തടിച്ച് നമ്മളെ പേരുടെ ഉള്ളിൽ പോയി 3ാമത്തെ ബൈയാണ് അതിൽ ഉള്ളിൽ പോയി പിന്നെ ഒന്നും ആക്കാനേ ഇല്ല. പിന്നെ അത്ര സ്പീഡിൽ കയർ വിട്ട് മേലെ വന്നു. നമ്മൾ ರೆಸ್ಕ್ಯೂ ഒരു ಬಟನ್ ಉಂಟಲ್ಲಿ ಅಪ್ಪ ಮೇಲೆ ಬಂದು, ಇല്ലെങ്കിൽ ನಾನು ಅದನ್ನೇ ಉಳ್ಳು ഞാനും ಮೇಲೆ ಬರಲ್ಲ. ಆ ತಾಳಿ ನೋಡ್ಬೇಕೀಗ. ಸರ್ ನಿನ್ನೆ ಎಷ್ಟು ಬಾರಿ ಡೈವ್ ಮಾಡಿದ್ರಿ, ಮತ್ತೆ ಅಲ್ಲಿ ಕಂಡಿದ್ದು ಏನು ನಿಮಗೆ? ಅದು ಯಾಕಂದ್ರೆ ಗಂಗಾವಳಿ ನದಿ ನೀರು ತುಂಬಾ ಏನು ಕಲುಷಿತವಾಗಿದೆ. ಆ ಒಳಗಡೆ ಏನು ಕಂಡು ಬಂತು ಅಂತ ನಿನ್ನೆ ಸುಮಾರು ಒಂದು 6 ಬಾರಿ ಡೈವ್ ಮಾಡಿದೆ. ನಮ್ಮದೊಂದು 3 ಸಿಲಿಂಡರ್ ಖಾಲಿ ಆಗಿದೆ. 6 ಬಾರಿ ಡೈವ್ ಮಾಡಿ, ಅದು ಸಹ ಒಂದೊಂದು ಡೈಯನ್ನು ಸುಮಾರು ಒಂದು 30 ನಿಮಿಷ 40 ನಿಮಿಷ ಅಡಿಯಲ್ಲಿ ಇರಬೇಕಾಗ್ತದೆ. ಆ ಡೈಯಲ್ಲಿ ಕೆಳಗಡೆ ಅಂದರೆ ಕೆಳಗೆ ಹೋದಾಗ ನಮಗೆ ಕಣ್ಣಿಗೆ ಹೇಗೆ ಬಟ್ಟೆ ಕಟ್ಟಿ ಬಿಡ್ತಾರೆ ಆ ಥರ ಆಗಿಬಿಡ್ತದೆ. ಕತ್ತಲೆಯಲ್ಲಿ ಏನು ತೋರೋದಿಲ್ಲ. ಅದನ್ನು ಆ ಒಂದು ಡೈಯಿಂದ ಒಂದು ಪಾಯಿಂಟ್ಗೆ ಹುಡುಕುವಾಗ ಅಲ್ಲಿ ಸುಮಾರು 5 ಹ್ಯಾಂಗರ್ ಹಾಕ್ತೇವೆ. 5 ಹ್ಯಾಂಗರ್ ಅಂದರೆ ಒಂದು ಫಸ್ಟ್ ಡೈಯಿಂದ ಹಾಕಿದರೆ ಅಡಿಯಿಂದ ಒಂದು ಹಗ್ಗ ಹಾಕ್ತೇವೆ. ಹಗ್ಗ ಬಿಟ್ಟರೆ ನಾವು ನಿಲ್ಲೋದಿಲ್ಲ. ಹಗ್ಗ ನಾವು ಬಿಟ್ಟು ಕೈ ಬಿಟ್ಟಿದ್ದೀರಿ ಅಂದರೆ ನಾವು ಯಾವುದಾದ್ರೂ ಅಲ್ಲಿನ ಮರದ ಶೀಟ್ ಮಾಡಿದಿರಲ್ಲ ಅಂಥ ಶೀಟೆಲ್ಲ ತುಂಬ ಇದೆ. ಆ ಶೀಟಿಗೆ ತಾಗಿ ನಮ್ಮ ಕುಯ್ಕೊಂಡು ಹೋಗ್ತದೆ. ಅದರಲ್ಲೂ ಜಾಗ್ರತೆ ಮಾಡಬೇಕು. ಅದಲ್ಲದೆ ಮರ, ಕಬ್ಬಿಣ ಎಲ್ಲ ತುಂಬ ಇದೆ ಅದರಲ್ಲಿ. ಅದರ ಕರೆಂಟಿಗೆ ಸ್ಟೇ ಕಟ್ ಆಗಿದೆಲ್ಲ, ಅದರ ಕಂಬ ವೈರ್ ಎಲ್ಲ ತುಂಬ ಇದೆ ಅದರಲ್ಲಿ. ನೀರಿಗೆ ತೊಗೊಂಡಿದೆ. ಅದರಲ್ಲಿ ಸಹ ನಮಗೆ ಇಲ್ಲಿ 4 ಪಾಯಿಂಟ್ ಅಂತ ಹೇಳಿದ್ರು. ಆ 4 ಪಾಯಿಂಟಲ್ಲೂ 3 ಪಾಯಿಂಟ್ ನಾವು ನೋಡ್ತೀವಿ. 3 ಪಾಯಿಂಟ್ ನೋಡಲಿಕ್ಕೆ ಸಹ. ನಮಸ್ತೆ ಸ್ನೇಹಿತರೆ, ಕರ್ನಾಟಕ ಎಲ್ಲ ಜನತೆಗೂ ಒಂದಿಸ್ತಾ. ಇವತ್ತು ಬೆಳಿಗ್ಗೆ ಈಗ ಗಂಟೆ 8:45 ಈಗ ನಾವು ಒಂದು 10-15 ನಿಮಿಷದಲ್ಲಿ ನಾವೀಗ ಆ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಈಗ ಎಲ್ಲರೂ ಈಗ ನಮ್ಮ ಟೀಮ್ನವ್ರದ್ದು ಟೀ ಕುಡಿತಾ ಇದ್ದಾರೆ, ತಿಂಡಿ ತಿಂತಾ ಇದ್ದಾರೆ. ಅದಲ್ಲದೆ ಈಗ ನಮ್ಮ ಟೀಮ್ನಿಂದ ಅಲ್ಲಿಗೆ ಕಾರ್ಯಾಚರಣೆಗೆ ಗಾಡಿ 9 ಗಂಟೆ ಆಗ್ಬೋದು. 9 ಗಂಟೆಯಿಂದ ನಾವು ಅಲ್ಲಿ ಮೊದಲನೇದಾಗಿ ನಾವು ಅಲ್ಲಿನ್ನೇ ದಿಂಬಿಗೆ ಸ್ಟೇ ವೈರ್ ಸಿಕ್ಕಾಕೊಂಡಿದೆ. ಮೊದಲಾಗಿ ಆ ವೈರ್ ಎಳಿಬೇಕು ನಾವು. ವೈರ್ ಮೇಲೆ ಎಳೆದ್ರೇ ಗೊತ್ತಾಗೋದು ಅಡಿಯಲ್ಲಿ ಏನಿದೆ ಅಂತ. ಆ ವೈರನ್ನು ಎಳೆದು ಆಮೇಲೆ ಕೆಳಗಡೆ ಲಾರಿ ಉಂಟಾ ನೋಡಿ ಆಮೇಲೆ ನಾವು ಕಾರ್ಯಾಚರಣೆ ಡೈ ಮಾಡ್ತೇವೆ ಮತ್ತೆ.